ಓಂ ಗುರುಭ್ಯೋ ನಮಃ. ವೃಷಭ ರಾಶಿ ಪ್ರಿಯ ವೀಕ್ಷಕರೇ, ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಪ್ರಾರಂಭವಾಗಿದೆ. ಈ ತಿಂಗಳಲ್ಲಿ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ. ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದಂತಹ ದಿನ. ಮನೆಯಲ್ಲಿ ಧನಧಾನ್ಯ ಸಮೃದ್ಧಿಗಾಗಿ ಮಹಾಮಾತೆ ಲಕ್ಷ್ಮೀದೇವಿಯನ್ನು ಕೂರಿಸಿ ವರವನ್ನು ಪಡೆಯುವಂತಹ ದಿನ. 9ನೇ ತಾರೀಕು ರಕ್ಷಾಬಂಧನ. ಅದು ಸಹ ಹೆಣ್ಣು ಮಕ್ಕಳು ತನ್ನ ಅಣ್ಣ ತಮ್ಮಂದಿರಿಗೆ ಒಳ್ಳೆಯದಾಗಲಿ, ಶ್ರೇಯಸ್ಸು ಸಿಗಲಿ ಎಂಬುದಾಗಿ ಕಂಕಣವನ್ನು ಕಟ್ಟಿ ಹರಸುವಂತಹ ದಿನ. 10ನೇ ತಾರೀಕು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಗುರುರಾಯರ ದರ್ಶನ ಮಾಡಿ ಆಶೀರ್ವಾದ ಪಡೆಯಿರಿ. 16ನೇ ತಾರೀಕು ಗೋಕುಲಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿ. ಸಂತಾನಕ್ಕಾಗಿ ಅಪೇಕ್ಷಿಸುವ ದಂಪತಿಗಳು ಅಂದು ಶ್ರೀಕೃಷ್ಣನನ್ನು ಆರಾಧಿಸಿ ಒಳ್ಳೆಯದಾಗುತ್ತದೆ. 26ನೇ ತಾರೀಕು ಮಂಗಳವಾರದಂದೇ ಅಭಯವನ್ನು ನೀಡಲು ಬರುತ್ತಿರುವಂತಹ ಮಂಗಳಗೌರಿ ವ್ರತ. 27ನೇ ತಾರೀಕು ಬುಧವಾರ ಶ್ರೀ ವರಸಿದ್ಧಿ ವಿನಾಯಕನ ಜಯಂತಿ. ವಿದ್ಯಾಬುದ್ಧಿಗಳಿಗಾಗಿ ನಿಮ್ಮ ಮುಂದಿನ ಯಾವುದೇ ಕಾರ್ಯಗಳು ಸುಗಮವಾಗಿ ನೆರವೇರಲು ಗಣಪತಿ ಹಬ್ಬವನ್ನು ಆಚರಿಸಿ ಸಂಪ್ರೀತರಾಗಿ. ಇದು ಈ ಆಗಸ್ಟ್ ತಿಂಗಳ ವಿಶೇಷತೆ ಮತ್ತು ಹಬ್ಬಗಳು. ಇನ್ನು ವೃಷಭ ರಾಶಿಯವರಿಗೆ ಈ ತಿಂಗಳ ಗೋಚಾರ ಫಲಗಳು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. 17ನೇ ತಾರೀಕು ಸೂರ್ಯಗ್ರಹ ನಿಮ್ಮ ರಾಶಿಯಿಂದ 3ನೇ ಮನೆ ಬಿಟ್ಟು 4ನೇ ಮನೆಗೆ ಸಂಚಾರ ಆಗ್ತಾ ಇದ್ದಾರೆ. 20ನೇ ತಾರೀಕು ನಿಮ್ಮ ರಾಶ್ಯಾಧಿಪತಿ ಶುಕ್ರ 2ನೇ ಮನೆಯಿಂದ 3ನೇ ಮನೆಗೆ ಬರ್ತಾ ಇದ್ದಾರೆ. 30ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ 3ನೇ ಮನೆ ಬಿಟ್ಟು 4ನೇ ಮನೆಗೆ ಸಂಚಾರ ಆಗ್ತಾ ಇದ್ದಾರೆ. ಶನಿಗ್ರಹದಿಂದ ನಿಮಗೆ ಯಾವುದೇ ತೊಂದರೆಗಳಿಲ್ಲ. ಭಾಗ್ಯಸ್ಥಾನದಲ್ಲಿ ನಿಂತು ಭಾಗ್ಯಾಧಿಪತಿಯಾಗಿದ್ದಾರೆ ಮತ್ತು ಕರ್ಮಾಧಿಪತಿಯಾಗಿ ಅದೃಷ್ಟದ ಸ್ಥಾನದಲ್ಲಿಯೂ ಇದ್ದಾರೆ. 9 ಮತ್ತು 10ನೇ ಮನೆ ಅಧಿಪತಿಯಾದಂತಹ ಶನಿ ನಿಮಗೆ ಲಾಭಸ್ಥಾನದಲ್ಲಿ ಇದ್ದಾರೆ. ಶನಿಯಿಂದ ಲಾಭ ಅನ್ನುವಂಥದ್ದು ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತದೆ. ಈ ಶ್ರಾವಣ ಮಾಸ ವೃಷಭ ರಾಶಿಯವರಿಗೆ ಸಂತೋಷವನ್ನು ತಂದುಕೊಡುತ್ತದೆ. ವೃತ್ತಿ ಜೀವನದಲ್ಲಿ, ಭಾಗ್ಯದ ಜೀವನದಲ್ಲಿ, ಅದೃಷ್ಟದ ಜೀವನ ಇವೆಲ್ಲವೂ ಶನಿ ಪರಮಾತ್ಮನ ಗೋಚಾರ ಫಲದಿಂದ ಸಿಗ್ತಾ ಇರುವಂಥದ್ದು. 8ನೇ ಮನೆಯ ಅಧಿಪತಿ ಗುರುಗ್ರಹ, ಲಾಭಸ್ಥಾನಾಧಿಪತಿ 2ನೇ ಮನೆಯಲ್ಲಿದ್ದಾರೆ. ನಿಮಗೆ ಗುರುಬಲವಿದೆ. ಇವರ ಆಶೀರ್ವಾದದಿಂದ ಯಾವುದೇ ಸಮಸ್ಯೆಗಳು ಉದ್ಭವಿಸುವುದಿಲ್ಲ. ವಿದ್ಯೆ, ವಿವಾಹ, ಸಂತಾನ, ವಾಹನ ಕೊಳ್ಳೋದು, ಭೂಮಿ ಕೊಳ್ಳೋದು, ಮನೆ ಕಟ್ಟುವಂತಹ ಎಲ್ಲವೂ ಗುರುವಿನ ಅನುಗ್ರಹದಿಂದ ಆಗುತ್ತದೆ. ಈ ಯಾವುದೇ ಫಲಗಳು ಕೈಗೂಡಲು ಪ್ರಯತ್ನ ಪಡಬೇಕು. ಪ್ರಯತ್ನ ಪಡಿ, ಎಲ್ಲವೂ ಸಾಧ್ಯವಾಗುತ್ತದೆ. ಶುಕ್ರ ಗ್ರಹದ ಫಲಗಳನ್ನು ನಿರೀಕ್ಷಿಸುವುದಾದರೆ, ಶುಕ್ರ ನಿಮ್ಮ ರಾಶಿಯಾಧಿಪತಿ, ಋಣ, ರೋಗ, ಶತ್ರು ಸ್ಥಾನಕ್ಕೆ ಅಧಿಪತಿಯಾದಂತಹ ಶುಕ್ರ 3ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾರೆ. ಇವರು ನಿಮಗೆ ಯಾವ ರೀತಿಯಾದಂತಹ ಫಲವನ್ನು ಕೊಡ್ತಾರೆಂದರೆ, ನಿಮ್ಮ ಶರೀರವನ್ನು ಬಲಪಡಿಸಿ ಸ್ವಲ್ಪ ಸಾಲಬಾಧೆಗಳನ್ನು ಕಡಿಮೆ ಮಾಡ್ತಾರೆ. ರೋಗಗಳನ್ನು ದೂರ ಮಾಡಿ, ಜೊತೆಗೆ ಶತ್ರುಗಳು ದೂರ ಆಗ್ತಾರೆ. ಈ ತಿಂಗಳ 20ನೇ ತಾರೀಕಿನವರೆಗೂ 2ನೇ ಸ್ಥಾನದಲ್ಲಿದ್ದು ಶುಭ ಫಲಗಳನ್ನು ಕೊಡ್ತಾರೆ. ನಂತರ 3ನೇ ಮನೆಯ ಮಿತ್ರನ ಸ್ಥಾನಕ್ಕೆ ಬಂದು ಅಲ್ಲಿಯೂ ಸಹ ಶುಭ ಫಲಗಳನ್ನು ಕೊಡ್ತಾರೆ. ಒಟ್ಟಾರೆ ಶನಿ, ಗುರು, ಶುಕ್ರ ಗ್ರಹಗಳು ಒಳ್ಳೆಯ ಸ್ಥಾನದಲ್ಲಿದ್ದು ಶುಭ ಫಲಗಳನ್ನು ಕೊಡ್ತಿದ್ದಾರೆ. 10ನೇ ಮನೆಯಲ್ಲಿ ರಾಹು ಇದ್ದಾರೆ, ಯಾವುದೇ ಸಮಸ್ಯೆಗಳಿಲ್ಲ. 4ನೇ ಮನೆಯಲ್ಲಿ ಕೇತು ಇದ್ದಾರೆ, ಇಲ್ಲಿಯೂ ಸಹ ನಿಮಗೆ ಯಾವುದೇ ತೊಂದರೆಗಳಿಲ್ಲ. ಬುಧ ಗ್ರಹವು ಸ್ವಲ್ಪದ ಮಟ್ಟಿಗೆ ನಿಮಗೆ ಚೆನ್ನಾಗಿಲ್ಲ. ಆದ್ದರಿಂದ
ಯಾವುದಾದರೂ ವ್ಯಾಪಾರದ ನಿರ್ಧಾರಗಳಾಗಲಿ, ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಸ್ವಲ್ಪ ಎಚ್ಚರ ವಹಿಸಿ. ಇನ್ನು ನಿಮ್ಮ ರಾಶಿಗೆ ಸಪ್ತಮ ಮತ್ತು ವ್ಯಯಾಧಿಪತಿಯಾದಂತಹ ಕುಜ 5ನೇ ಮನೆಯಲ್ಲಿದ್ದಾರೆ. ಇದರಿಂದಾಗಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಪ ಮಾಡಿಕೊಳ್ತೀರಾ. ಆದಷ್ಟು ಕೋಪ ಬಿಟ್ಟು ಶಾಂತವಾಗಿರುವುದು ಉತ್ತಮ. 2ನೇ ಮನೆಯಲ್ಲಿ ಗುರು ಇದ್ದಾಗ ಅಧಿಕ ಧನಾಗಮ ಆಗಿ ಸಾಲಬಾಧೆಗಳು ಕಡಿಮೆಯಾಗುವಂಥದ್ದು, ಪೂರ್ತಿಯಾಗಿ ಅಭಿವೃದ್ಧಿಯಾಗಿ ಸಂಬಂಧಗಳನ್ನು ಗಟ್ಟಿ ಮಾಡಿ ನಿಶ್ಚಯವಾದ ಸ್ಥಿರ ಸಂಪತ್ತನ್ನು ಕೊಡುತ್ತೆ. ನಿಮಗೆ ಕೆಡುಕನ್ನು ಬಯಸುವವರಿಗೆ ವಿರುದ್ಧವಾಗಿ ಅವರಿಗೇ ಕೆಡುಕಾಗುತ್ತದೆ. ತರ್ಕಬದ್ಧವಾದ ಮಾತಿನಿಂದ ಗೆಲ್ಲುತ್ತೀರಾ. ಆದರೆ ಮಾತಿನಲ್ಲಿ ಎಚ್ಚರಿಕೆ ಇದ್ದು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಮುಖದ ಭಾವದ ಆಕರ್ಷಣೆಯಿಂದ ಎಲ್ಲರ ಗಮನ ಸೆಳೀತೀರಾ. ತೃಪ್ತಿಯಾದ ಭೋಜನ ಸೌಖ್ಯವಿದೆ. ಮಕ್ಕಳ ಮುಖಾಂತರವೂ ಕೂಡ ಸುಖ ಪ್ರಾಪ್ತಿಯಾಗುತ್ತದೆ. ಒಳ್ಳೊಳ್ಳೆಯ ಮಾತನಾಡ್ತೀರಾ. ಆದ್ದರಿಂದ ಒಳ್ಳೆಯ ಫಲವನ್ನು ಪಡಿತೀರಾ. ಶನಿಯ ಫಲವೇನು ಎಂದರೆ ಕೆಟ್ಟದ್ದು ದೂರವಾಗಿ ಒಳ್ಳೆಯದೆಲ್ಲ ಪಡೆದುಕೊಳ್ಳುವಂತಾಗುತ್ತದೆ. ಮಾರಕಗಳಿಂದ ದೂರವಾಗಿ ವಿಶೇಷ ಫಲ ಸಿಗುತ್ತದೆ. ಆಯುಷ್ಯವನ್ನು ಗಟ್ಟಿ ಮಾಡ್ತಾನೆ. ವ್ಯವಸಾಯ ವೃತ್ತಿಯಿಂದ ಅಭಿವೃದ್ಧಿಯನ್ನು ಕೊಡ್ತಾರೆ. ನ್ಯಾಯಾಧೀಶರು, ವಕೀಲರಿಗೆ ಒಳ್ಳೆಯ ಹೆಸರು ಬರುತ್ತದೆ. ಧೈರ್ಯದಿಂದ ಇರ್ತೀರಾ. ಇದಿಷ್ಟು ಶನಿಗ್ರಹದ ಫಲಗಳು. ಸೂರ್ಯ 17ನೇ ತಾರೀಕಿನವರೆಗೂ ತೃತೀಯ ಸ್ಥಾನದಲ್ಲಿ ಒಳ್ಳೆಯ ಫಲಗಳನ್ನು ಕೊಟ್ಟು ಮತ್ತೆ ಚತುರ್ಥ ಸ್ಥಾನದಲ್ಲಿ ಮುಂದುವರೆದು ಮತ್ತಷ್ಟು ಶುಭ ಫಲಗಳನ್ನು ಕೊಡ್ತಾರೆ. ಉತ್ತಮವಾದ ಸ್ಥಾನವನ್ನು, ಅಭಿವೃದ್ಧಿಯನ್ನು ಕೊಡೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಜೀವನದಲ್ಲಿ ಅಪೇಕ್ಷೆ ಅಥವಾ ಯಾವುದಾದರೂ ಪಡೆದುಕೊಳ್ಳಬೇಕು ಎಂಬುದು ಇರುತ್ತೆ. ಅದೆಲ್ಲವೂ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಿದೆ ನಿಮ್ಮ ರಾಶಿಯಲ್ಲಿ. ಇದಿಷ್ಟು ಗೋಚಾರ ಫಲಗಳು ಅಂತ ಹೇಳ್ತಾ, ಮುಂದಿನ ಒಳ್ಳೊಳ್ಳೆಯ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಮಸ್ಕಾರ.